ನಾನು ಪತ್ರಿಕೆಯಲ್ಲಿ ಒಂದು ನೈಜ ಕಥೆಯನ್ನು ಓದಿದೆ. ಅದು ನನಗೆ ಬಹಳ ಯೋಚಿಸುವಂತೆ ಮಾಡಿತು. ಒಂದು ಹಳ್ಳಿಯಲ್ಲಿ ಒಬ್ಬನು ತಾಟೆನುಂಗು ಮರದ ಮೇಲೆ ವಾಸ ಮಾಡ್ತಿದ್ದನು. ಅನೇಕ ವಾರಗಳಿಂದ ಅವನು ಅಲ್ಲಿಗೆ ವಾಸಿಸ್ತಾ ಇದ್ದ. ಅವನ ಹೆಂಡತಿ ಅವನೊಡನೆ ಪದೇ ಪದೇ ಜಗಳವಾಡುವುದಕ್ಕೆ ಅದಕ್ಕೆ ಕಾರಣವಾಗಿತ್ತು. ಅವನು ತನ್ನ ಹೆಂಡತಿಯಿಂದ ದೂರವಿರಲು ಬಯಸಿ ತಾಟೆನುಂಗು ಮರದಲ್ಲಿ ವಾಸಿಸಲು ನಿರ್ಧರಿಸಿದನು. ಬಹುಶಃ ಬಾಡಿಗೆ ಕಟ್ಟುವ ಅವಶ್ಯಕತೆ ಇಲ್ಲದೇ ಇರುವುದೇ ಇದಕ್ಕೆ ಕಾರಣವಾಗಿರಬಹುದು. ಅವನು ತನ್ನ ಸ್ನೇಹಿತರು ಸಂಬಂಧಿಕರು ಕೊಡುವಂಥ ಆಹಾರವನ್ನು ತಿಂದು ಜೀವನ ನಡೆಸ್ತಾ ಇದ್ದ. ಅವನು ಮೇಲಿನಿಂದ ಒಂದು ಹಗ್ಗವನ್ನು ಕಟ್ಟಿದ್ದನು ಮತ್ತು ಆಹಾರ ತಂದವರು ಅದರಲ್ಲಿ ಕಟ್ಟುವಾಗ ಅದನ್ನು ಮೇಲಕ್ಕೆ ಎತ್ತಿಕೊಳ್ಳುತ್ತಿದ್ದನು. ಈ ಕಥೆಯನ್ನು ನೀವು ಮೇಲ್ನೋಟಕ್ಕೆ ನೋಡಿದರೆ ಇದು ನೀವು ನಗಿಸುವ ಕಥೆಯಾಗಿದೆ. ಆದರೆ ಅದನ್ನು ಆಳವಾಗಿ ಯೋಚಿಸಿದರೆ ಇದು ಬಹಳ ದುಃಖಕರವಾದ ವಿಷಯವಾಗಿದೆ. ಹೆಂಡತಿಯ ಜಗಳದಿಂದಾಗಿ ಒಬ್ಬ ವ್ಯಕ್ತಿಯ ಜೀವಿತ ಸಂಪೂರ್ಣವಾಗಿ ಬದಲಾಗುವುದನ್ನು ನಾವು ನೋಡುತ್ತೇವೆ. ಅನೇಕ ಕುಟುಂಬಗಳಲ್ಲಿ ಗಂಡಂದಿರು ಕೆಲಸ ಮುಗಿದ ಕೂಡಲೇ ಮನೆಗೆ ಹಿಂದಿರುಗುವುದಿಲ್ಲ. ಸ್ತ್ರೀಯರಿಗೆ ಅವರನ್ನು ಸೃಷ್ಟಿಸಿದ ಮೂಲ ಕಾರಣ ಏನೆಂದು ತಿಳಿದಿರುವುದಿಲ್ಲ. ಪುರುಷನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲವೆಂದು ನೆನೆಸಿ ದೇವರು ಸ್ತ್ರೀಯರನ್ನು ಅವರಿಗೆ ತಕ್ಕ ಸಂಗಾತಿಯಾಗಿ ರಚಿಸಿದನು. ಈ ಸತ್ಯಾಂಶವನ್ನು ತಿಳಿದುಕೊಂಡ ಹೆಣ್ಣು ಮಕ್ಕಳು ಸಂತೋಷದ ಜೀವನವನ್ನು ನಡೆಸುವರು. ಈ ಮೂಲಭೂತ ವಾಸ್ತವವನ್ನು ಹೆಣ್ಣು ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಕಲಿಸಬೇಕು. ಆಗ ಅವರು ಸಂತೋಷಕರವಾದ ಜೀವಿತವನ್ನು ನಡೆಸಲು ಸಾಧ್ಯವಾಗುತ್ತದೆ. ಸತ್ಯವೇದ ಹೀಗೆ ಹೇಳುತ್ತದೆ, ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿ ಇರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದು ಲೇಸು ಎಂದು ಬೈಬಲ್ ಹೇಳುತ್ತದೆ.